ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೇಂದ್ರ ಬಜೆಟ್ನಿಂದ ಈ ಬಾರಿ ಭರ್ಜರಿ ಘೋಷಣೆಯ ಸುಳಿವು ಸಿಗ್ತಿದೆ. ಹಣಕಾಸು ಸಚಿವಾಲಯದಿಂದ ಸಿಗ್ತಿರುವಂತಹ ಹಿಂಟ್ಗಳು ಮತ್ತು ಎಕ್ಸ್ಪರ್ಟ್ಸ್ ಈಗಾಗಲೇ ಕೇಂದ್ರ ಸರ್ಕಾರ ಯಾವ ರೀತಿ ತಯಾರಿ ಮಾಡಿಕೊಂಡಿದೆ ಅನ್ನೋದ್ರ ಬಗ್ಗೆ ಕೊಡ್ತಾ ಇರುವಂತಹ ವಿಚಾರಗಳು. ಹಾಗಾದರೆ ಕೇಂದ್ರದ ಈ ಬಜೆಟ್ ಯಾಕೆ ಇಷ್ಟು ಸ್ಪೆಷಲ್ ಆಗಿದೆ? ಅದರಲ್ಲೂ ರೈತರಿಗೆ ಬಂಪರ್, ಮಹಿಳೆಯರಿಗೆ ಬಹುದೊಡ್ಡ ಕೊಡುಗೆಯೊಂದನ್ನು ಘೋಷಣೆ ಮಾಡಲಿದೆಯಾ ಕೇಂದ್ರ ಸರ್ಕಾರ? ಕೈ ಗ್ಯಾರಂಟಿಗಳಿಗೆ ಟಕ್ಕರ್ ಕೊಡುವ ರೀತಿಯಲ್ಲಿ. ಮತ್ತು ಯಾಕಿದು ಅನಿವಾರ್ಯ ಈ ಬಜೆಟ್ನಲ್ಲಿ? ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈ ಬಾರಿ ಮೋದಿ ಸರ್ಕಾರಕ್ಕೆ ತನ್ನ ಜನಪ್ರಿಯತೆ ಮತ್ತು ನಾವು ಸ್ಥಿರವಾಗಿದ್ದೀವಿ ಅನ್ನೋದನ್ನು ಅರ್ಥ ಮಾಡಿಸೋದಕ್ಕೆ, ದೇಶದ ಜನಕ್ಕೆ ಆ ಅಭಯ ಕೊಡೋದಕ್ಕೆ ಈ ಬಜೆಟ್ನಲ್ಲಿ ಒಂದಷ್ಟು ಪ್ರಮುಖವಾದ ಘೋಷಣೆಗಳು ಅನಿವಾರ್ಯ. ಹಾಗೆ ಹಣದುಬ್ಬರವನ್ನು ಬ್ಯಾಲೆನ್ಸ್ ಮಾಡಬೇಕಾದಂತಹ, ನಿಯಂತ್ರಿಸಬೇಕಾದಂತಹ ದೊಡ್ಡ ಸವಾಲಿದೆ. ನಾವು ಖರ್ಚು ಮಾಡುವಂತಹ ಪ್ರಮಾಣ ಜಾಸ್ತಿ ಆಗಬೇಕು. ನಗರ ಪ್ರದೇಶಗಳಲ್ಲಾಗಲಿ ಹಳ್ಳಿ ಪ್ರದೇಶಗಳಲ್ಲಾಗಲಿ ಅವರದ್ದೇ ಆದಂಥ ಒಂದಿಷ್ಟು ಸಮಸ್ಯೆ ಇದೆಯಲ್ಲ ಹಣದುಬ್ಬರದಿಂದಾಗಿ, ಅದೆಲ್ಲವನ್ನು ಕಡಿಮೆ ಮಾಡಬೇಕಂದ್ರೆ ಈ ಘೋಷಣೆಗಳು ಅನಿವಾರ್ಯ. ನಗರ ಪ್ರದೇಶಗಳಲ್ಲಿ ಟ್ಯಾಕ್ಸ್ ಪೇಯರ್ಸ್ಗೆ, ಹಳ್ಳಿ ಪ್ರದೇಶಗಳಲ್ಲಿ ರೈತರಿಗೆ ಭರ್ಜರಿ ಬಂಪರ್ ಈ ಬಜೆಟ್ ಮೂಲಕ ಸಿಗಲಿದೆ ಅನ್ನೋದು. ಹಾಗಾದರೆ ಏನೇನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಕೃಷಿ ವಲಯ. ಕೃಷಿ ಬಜೆಟ್ನಲ್ಲಿ ಈ ಸಲ 15% ಜಾಸ್ತಿ ಮಾಡೋದಕ್ಕೆ ಗೌರ್ಮೆಂಟ್ ನಿರ್ಧಾರವನ್ನು ಮಾಡಿರೋದು. ಅಂದರೆ ಈ ಸಲ 1.75 ಲಕ್ಷ ಕೋಟಿಯಷ್ಟು ಕೃಷಿ ಬಜೆಟ್ಗೆ ಎತ್ತಿಡಲಾಗತ್ತೆ. ಕಳೆದ ಬಾರಿ 1.52 ಲಕ್ಷ ಕೋಟಿಯಷ್ಟು ಇದ್ದಿದ್ದು, ಈ ಸಲ 1.75 ಲಕ್ಷ ಕೋಟಿ, ಅಂದರೆ 15% ಅಧಿಕ ಪ್ರಮಾಣದಲ್ಲಿ ಕೃಷಿ ಬಜೆಟ್ಗೆ. ದೊಡ್ಡ ಪ್ರಮಾಣ ಇದು. 6 ವರ್ಷಗಳಲ್ಲೇ ಅತ್ಯಧಿಕ ಅಂತ ಹೇಳಲಾಗ್ತಾ ಇದ್ದು, ನಿರ್ಮಲಾ ಸೀತಾರಾಮನ್ ಅವರು ತಮ್ಮ 8ನೇ ಬಜೆಟ್ನಲ್ಲಿ ರೈತರಿಗೆ ಬಂಪರ್ ಗಿಫ್ಟನ್ನು ಕೊಡಲಿದ್ದಾರೆ. ಹಾಗಾದರೆ ನೇರವಾಗಿ ಕಾಣುವಂಥದ್ದೇನೇನು? ಈಗ ಬಹಳಷ್ಟು ಯೋಜನೆಗಳು ರೈತರಿಗೆ ಅನುಕೂಲವಾಗಂಥದ್ದು ಇರುತ್ತೆ, ಆದರೆ ನೇರವಾಗಿ ನಮಗೇನು ಸಿಗುತ್ತೆ ಅಂತ ಸಾಮಾನ್ಯವಾಗಿ ಯೋಚನೆ ಮಾಡೋದು. ನಮ್ಮ ಅಕೌಂಟಿಗೆ ಬಂದು ಬೀಳುತ್ತಾ, ಅಥವಾ ನೇರವಾಗಿ ವರ್ಷಕ್ಕೆ ಇಂತಿಷ್ಟು ಲಾಭ ಆಗುತ್ತಾ ಅನ್ನೋದ್ರ ಸುತ್ತ ಜನಸಾಮಾನ್ಯರು ಲೆಕ್ಕ ಹಾಕೋದು. ಈ PM ಕಿಸಾನ್ ಸಮ್ಮಾನ್ ಯೋಜನೆ ಇದೆಯಲ್ಲ, ಅದರಲ್ಲಿ 6,000 ಬರೋದು, ಈಗ 12,000 ಆಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತದೆ. ಅಂದರೆ ಡಬಲ್, 6,000 12,000 ಮಾಡೋದು, ಡಬಲ್ ಮಾಡೋದು. ಆ ಮೂಲಕ ರೈತರಿಗೆ ಬಹಳ ಒಳ್ಳೆಯ ಅನುಕೂಲ ಆಗತ್ತೆ. ಅವರ ಬೆಳೆ ಬೆಳೆಯೋ ನಿಟ್ಟಿನಲ್ಲಿರಬಹುದು, ಜೀವನಕ್ಕೊಂದು ಆಧಾರವೂ ಕೂಡ ಅನ್ನುವಂತೆ. ತಿಂಗಳಿಗೆ 1,000 ರೂಪಾಯಿ ಬಂದ ಲೆಕ್ಕ. ತಿಂಗಳಿಗೆ 1,000, ವರ್ಷಕ್ಕೆ 12,000 ಅನ್ನೋ ರೀತಿಯಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆಯ ಕೊಡುಗೆ ದುಪ್ಪಟ್ಟಾಗಲಿದೆ. ಹಾಗೆ KCC ಅಂದರೆ ಕಿಸಾನ್ ಕ್ರೆಡಿಟ್ ಲೋನ್ ಇರುತ್ತಲ್ಲ, ಬಡ್ಡಿ ರಹಿತವಾಗಿ ಇಷ್ಟು ದಿನ 3 ಲಕ್ಷದವರೆಗೆ ಸಾಲ ಸಿಗ್ತಿತ್ತು ರೈತರಿಗೆ, ಅದನ್ನು 5 ಲಕ್ಷದವರೆಗೆ ಏರಿಸೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಿದೆ. ರೈತರಿಗೆ ತಮ್ಮ ಜೀವನವನ್ನು ಉತ್ತಮ ಮಾಡ್ಕೊಳ್ಳೋದಕ್ಕೆ ಈ ಬಡ್ಡಿ ರಹಿತವಾದ ಸಾಲ ಕೂಡ ಬಹಳ ಉತ್ತೇಜನವನ್ನು ಕೊಡುತ್ತೆ. ಇದೆಲ್ಲವನ್ನು ಇನ್ಫ್ಲೇಷನ್ ಕಡಿತ ಮಾಡೋ ನಿಟ್ಟಿನಲ್ಲಿ ಮೋದಿ ಸರ್ಕಾರ ಪ್ಲ್ಯಾನ್ ಮಾಡ್ತಾ ಇದೆ. ಗ್ರಾಮೀಣ ಪ್ರದೇಶದಲ್ಲಿ ಖರ್ಚು ಮಾಡುವಂತಹ ಅವಕಾಶ ಸೃಷ್ಟಿಯಾಗಬೇಕು ರೈತರಿಗೆ, ಗ್ರಾಮೀಣ ಪ್ರದೇಶದ ಜನಕ್ಕೆ ಅನ್ನೋ ಕಾರಣಕ್ಕೆ. ಹಾಗೆ ರಸಗೊಬ್ಬರಗಳ ಮೇಲೆ ಸಬ್ಸಿಡಿ ಜಾಸ್ತಿ ಮಾಡೋ ಮೂಲಕ ಬೆಲೆ ಕಡಿಮೆ ಮಾಡುವಂಥದ್ದು, ವಿಮೆಯನ್ನು ಜಾಸ್ತಿ ಮಾಡೋದು, ಈ ಥರ ಸುಮಾರು ಸ್ಕೀಮ್ಗಳಿವೆ. ನೇರವಾಗಿ ಕಾಣ್ತಾ ಇರೋದು, ಬಹುಮುಖ್ಯವಾಗಿ ಕಾಣಿಸ್ತಾ ಇರೋದು ಕಿಸಾನ್ ಸಮ್ಮಾನ್ ಮತ್ತು ಈ ಸಾಲದ ಮೊತ್ತ. ಸಣ್ಣ ಸಣ್ಣ ರೈತರಿಗೆ, ಮಧ್ಯಮ ರೈತರಿಗೆ ದೊಡ್ಡ ಪ್ರಮಾಣದಲ್ಲಿ ಘೋಷಣೆಗಳು ಬರಲಿವೆ. ಅದರಲ್ಲೂ ಸಾಲ ಪ್ರಯೋಜನದ ರೂಪದಲ್ಲಿ ಕೇಂದ್ರ ಬಜೆಟ್ ಗಿಫ್ಟ್ ಕೊಡಲಿದೆ ಅನ್ನೋದನ್ನು ಗಮನಿಸಬಹುದು. ಹಾಗೆ ಈ ಬಜೆಟಲ್ಲಿ ಇನ್ನೊಂದು ಪ್ರಮುಖವಾದ ವಿಚಾರ ಇದೆ. ಮಹಿಳೆಯರ ಅಕೌಂಟ್ಗೆ ಹಣ ಹಾಕುವಂತಹ ಯೋಜನೆ. ಈಗಾಗಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಇದೆ, ಮತ್ತು ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ಯಾವ ರಾಜ್ಯದಲ್ಲಿ ನೋಡಿದ್ರು ಎಲೆಕ್ಷನ್ ಹೊಸ್ತಿಲಲ್ಲಿ ಎಲ್ಲ ಪಕ್ಷಗಳು ಘೋಷಣೆ ಮಾಡ್ಕೊಂಡು ಬಂದವು. ರಾಜಸ್ಥಾನ್, ಮಧ್ಯಪ್ರದೇಶ, ಛತ್ತೀಸ್ಗಢ, ಹರಿಯಾಣ, ಜಾರ್ಖಂಡ್ ಎಲ್ಲ ಕಡೆ ಈ ಗ್ಯಾರಂಟಿ ಅಬ್ಬರ. ಈಗ ಯಾವ ಪಕ್ಷ ಎಷ್ಟು ಕೊಡುತ್ತೆ ಅನ್ನೋದಷ್ಟೇ, ಗ್ಯಾರಂಟಿ ಕೊಡದೆ ಎಲೆಕ್ಷನ್ಗೆ ಹೋಗೋರೇ ಇಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ. ವಿಧಾನಸಭಾ ಚುನಾವಣೆಗಳಿಗೆ ರಾಜ್ಯಗಳಿಗೆ ಮಾತ್ರ ಮೀಸಲಾಗಿತ್ತು, ಆದರೆ ಈಗ ಮೋದಿ ಸರ್ಕಾರವೇ ಒಂದು ಬಿಗ್ ಸ್ಟೆಪ್ಪನ್ನು ತಗೊಳ್ಳಿದೆ ಅಂತ ಹೇಳಲಾಗ್ತಿರೋದು. ಆದರೆ 2,000, 2,500 ಆ ಥರ ಅಲ್ಲ. ಹೇಗೆ ಮಾನದಂಡಗಳನ್ನು ಹಾಕಲಾಗುತ್ತೆ ಕಾದು ನೋಡಬೇಕು. ಬೊಕ್ಕಸಕ್ಕೆ ಹೊರೆಯಾಗದಂತೆ ಬೇರೆ ಬೇರೆ ಅನುಕೂಲಗಳಾಗಬೇಕು. ಈಗ ಗೃಹಲಕ್ಷ್ಮಿ ಹಣ ಎಲ್ಲರಿಗೂ ಸಿಗ್ತಾ ಇಲ್ಲ, ಅಥವಾ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಕಂಡೀಷನ್ಗಳಿರಬಹುದು.
ಈ ಯೋಜನೆ ಅಂದರೆ ಕೇಂದ್ರ ಸರ್ಕಾರ ಈಗ ತರಲಿದೆ ಅಂತ ಹೇಳಲಾಗ್ತಿರೋದು, ಚರ್ಚೆ ಆಗ್ತಿರೋದು. ಹಣಕಾಸು ಸಚಿವಾಲಯ ಆ ಹಿಂಟನ್ನು ಕೊಟ್ಟಿದೆ. ಅಂದರೆ ಮಹಿಳೆಯರಿಗೆ ಹಣಕಾಸು ನೆರವು ಕೊಡೋದ್ರಿಂದಾಗಿ ಪ್ರತಿ ಕುಟುಂಬದ ಜೀವನ ಉತ್ತಮ ಆಗತ್ತೆ. ಅಂದರೆ ಅವ್ರು ಏನೋ ಒಂದು ಗೃಹೋಪಯೋಗಿ ಸಾಮಾನು ತಗೊಂಡು ಬದುಕಿನ ಗುಣಮಟ್ಟವನ್ನು ಜಾಸ್ತಿ ಮಾಡ್ಕೊಳ್ಳೋದಿರಬಹುದು. ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಹಣ ಕೂಡಿಟ್ಟು ಸ್ಕೂಟರ್ ತಗೊಂಡ್ರು, ವಾಷಿಂಗ್ ಮಷಿನ್ ತಗೊಂಡ್ರು ಎಕ್ಸಾಂಪಲ್ಸ್ ನೋಡಿದ್ದೀವಿ ನಾವು. ರಾಜಕೀಯ ಟೀಕೆ ಟಿಪ್ಪಣಿ ಜಟಾಪಟಿಗಳಾಗಿದೆ ಮತ್ತು ಆರ್ಥಿಕವಾಗಿ ರಾಜ್ಯಕ್ಕೆ ಹೊರೆಯಾಗಿರೋದು ಕರ್ನಾಟಕದಲ್ಲಿ ಬಟಾಬಯಲಾಗಿದೆ. ಬೇರೆ ಬೇರೆ BJP ಆಡಳಿತ, ಕಾಂಗ್ರೆಸ್ ಆಡಳಿತ ಅಂತಲ್ಲ, ಎಲ್ಲ ಕಡೆಯೂ ಗ್ಯಾರಂಟಿ ಎಫೆಕ್ಟ್ ಆಗಿದೆ. ಕೇಂದ್ರ ಸರ್ಕಾರ ಬೇರೆಯ ಸ್ವರೂಪದಲ್ಲಿ ಮಹಿಳೆಯರಿಗೆ ಹಣಕಾಸು ನೆರವು ಅಂದರೆ ನೇರವಾಗಿ ಹಣಕಾಸು ನೆರವನ್ನು ಕೊಡುವಂಥ ಸ್ಕೀಮನ್ನು ತರಲಿದೆ ಅಂತ ಈಗ ಚರ್ಚೆ ಆಗ್ತಿರೋದು. ಹಣಕಾಸು ಸಚಿವಾಲಯದ ಹಿಂಟ್ ಕೂಡ ಅದೇ ಸ್ವರೂಪದಲ್ಲಿದೆ. ಈ ರೀತಿ ಮಾಡೋದ್ರಿಂದ ಜನರ ಬದುಕು ಉತ್ತಮವಾಗತ್ತೆ ಅಂತ. ಮತ್ತು ದಿನನಿತ್ಯ ಬಳಸುವಂತಹ ಸಾಮಗ್ರಿಗಳು, ಹಣದುಬ್ಬರ ಎಫೆಕ್ಟ್ ಆಗಿದೆಯಲ್ಲ, ಹಾಗಾಗಿ ಮಹಿಳೆಯರಿಗೆ ಈ ಅನುಕೂಲ ಅಂತ ಅನಿಸುತ್ತೆ. ಸೊ ಕೈ ಗ್ಯಾರಂಟಿಗೆ ಸೆಡ್ಡು ಹೊಡೆಯುವಂಥ ಯೋಜನೆ ಅಂತ ವಿಶ್ಲೇಷಣೆ ಮಾಡಬಹುದೇನೋ. ರಾಜಕೀಯ ಲೆಕ್ಕಾಚಾರದಲ್ಲಿ, ರಾಜಕೀಯ ಕರ್ನಾಟಕದಲ್ಲಿ ನೋಡೋದಕ್ಕೆ ಹೋದರೆ ಮಹಿಳೆಯರಿಗೆ ಬಿಗ್ ಗಿಫ್ಟ್ ಸಿಗಲಿದೆ ಈ ಒಂದು ಬಜೆಟಲ್ಲಿ ಅನ್ನೋ ನಿರೀಕ್ಷೆ ಇದೆ. ಹಾಗೆ ಪ್ರಮುಖವಾಗಿ ಟ್ಯಾಕ್ಸ್ ಪೇಯರ್ಸ್, ಈ ಬಜೆಟ್ ಬಂತು ಅಂದರೆ ನಿರೀಕ್ಷೆ ಇರೋದೇ ಯಾರು ಸಂಬಳಕ್ಕೆ ದುಡಿಯೋರು ಇರ್ತಾರೋ 7 ಕೋಟಿ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ. ಬಹಳ ಒಳ್ಳೆ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇದೆ, ಅತ್ಯುತ್ತಮವಾಗಿ ಅದು ಏರಿಕೆ ಆಗ್ತಾ ಹೋಗ್ತಿದೆ ದೇಶದಲ್ಲಿ ಟ್ಯಾಕ್ಸ್ ಕಲೆಕ್ಷನ್ನು. ಮತ್ತು ಟ್ಯಾಕ್ಸ್ ವ್ಯಾಪ್ತಿಗೆ ತರೋದಕ್ಕೆ ಸರ್ಕಾರ ಕೈಗೊಂಡಿರುವಂಥ ಯೋಜನೆಗಳೆಲ್ಲ ಫಲ ಕೊಟ್ಟಿವೆ. ಹಾಗಾಗಿ ಈ ಸಲ ಟ್ಯಾಕ್ಸ್ ಪೇಯರ್ಸ್ಗೆ ಅನುಕೂಲ ಮಾಡಿಕೊಡ್ಲೇಬೇಕು. ಪ್ರಮುಖವಾಗಿ ಆರಂಭದಲ್ಲೇ ಹೇಳಿದ ಹಾಗೆ ನಗರ ಪ್ರದೇಶಗಳಲ್ಲಿ ಸ್ಪೆಂಡಿಂಗ್ ಅಂದರೆ ವೆಚ್ಚ ಮಾಡುವ ಸಾಮರ್ಥ್ಯ ಬರಬೇಕು ಅಂದರೆ ಟ್ಯಾಕ್ಸ್ ಪೇಯರ್ಸ್ಗೆ ಈ ಅನುಕೂಲ ಆಗಲೇಬೇಕು. ನಂಬರ್ 1, 3 ಲಕ್ಷದವರೆಗೆ ವಿನಾಯಿತಿ ಇತ್ತಲ್ಲ, ಟ್ಯಾಕ್ಸ್ ವಿನಾಯಿತಿಯ ಮಿತಿ ಹೆಚ್ಚಿಸುವಂತಹ 14 ಲಕ್ಷಕ್ಕೆ ಏರಿಸುವಂಥ ದಟ್ಟ ಸಾಧ್ಯತೆ ಇದೆ. ಪ್ರಮುಖವಾಗಿ ರಿಪೋರ್ಟ್ಸ್ ಪ್ರಕಾರ 15 ಲಕ್ಷದವರೆಗೆ ಸಂಬಳ ಇರೋರಿಗೆ ದೊಡ್ಡ ಅನುಕೂಲ ಮಾಡಿಕೊಡ್ಲಿದೆ ಹೊಸ ಘೋಷಣೆಗಳು ಅಂತಲೇ ಹೇಳಲಾಗ್ತಾ ಇರೋದು. ಹಾಗೆ ಆರೋಗ್ಯ ವಿಮೆಗೆ ಸಂಬಂಧಪಟ್ಟಂತೆ ಈಗ ಆರೋಗ್ಯ ವಿಮೆ ಪ್ರತಿಯೊಬ್ಬರೂ ಮಾಡಿಸ್ಲೇಬೇಕು ಅಂತ ಬಹಳ ಉತ್ತೇಜನ ಕೊಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಪ್ರಯೋಜನಗಳಾಗಬೇಕು. ಹಾಗಾಗಿ ಒಂದಷ್ಟು ಘೋಷಣೆಗಳನ್ನು ನಾವು ನಿರೀಕ್ಷೆ ಮಾಡಬಹುದು ಈ ಬಜೆಟಲ್ಲಿ. ಸೊ ಈ ನಿರ್ಮಲಾ ಈ ಬಾರಿಯ 2025ರ ಬಜೆಟ್ ಬಹಳಷ್ಟು ಹೊಸ ನಿರೀಕ್ಷೆಗಳನ್ನು ಹುಟ್ಟುಹಾಕಿದೆ. ಮತ್ತು ಕೇಂದ್ರ ಸರ್ಕಾರ ಇಂತಹ ಒಂದಷ್ಟು ಘೋಷಣೆಗಳನ್ನು ಮಾಡೋದು ಅನಿವಾರ್ಯ. ಈ ಹೊತ್ತಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಕಷ್ಟದಲ್ಲಿದೆ. ರೂಪಾಯಿ ಮೌಲ್ಯದಿಂದ ಹಿಡಿದು ಬಂಡವಾಳ ಹೂಡಿಕೆ ಇದೆಲ್ಲನೂ ಟೆನ್ಷನ್ ಆಗಿದೆ. ಹಾಗಾದರೆ ಹಳಿ ತಪ್ತಿದೆಯಾ ಅನ್ನೋ ಸಂದೇಶ ಹೋಗಬಾರದು. ನಾವು ಮ್ಯಾನೇಜ್ ಮಾಡ್ತಿದ್ದೀವಿ, ಹಣದುಬ್ಬರ ಕಂಟ್ರೋಲ್ ಮಾಡೋ ತಾಕತ್ತಿದೆ. ಈಗಾಗಲೇ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ನೋಡಿದ್ದೀವಿ, RBI ರಿಪೋರ್ಟ್ ನೋಡಿದ್ದೀವಿ. ಪ್ರತಿಯೊಂದು ಕೂಡ ಭಾರತ ಈ ಸಂಕಷ್ಟಗಳ ಸವಾಲನ್ನು ಮೆಟ್ಟಿ ನಿಲ್ಲಲಿದೆ. ಇಡೀ ಜಗತ್ತಿಗೆ ಆರ್ಥಿಕ ಸಂಕಷ್ಟವಿದ್ರೂ ಕೂಡ ಭಾರತ ಮಾತ್ರ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಆಗಿ ತನ್ನ ಸ್ಥಾನವನ್ನು ಉಳಿಸಿಕೊಳ್ಳಿದೆ ಮತ್ತು ಗ್ರೋತ್ ರೇಟ್ ಹಾಗೆ ಮೇಂಟೈನ್ ಆಗುತ್ತೆ ಅಂತಲೇ ಹೇಳ್ತಾ ಇರೋದು. ತಾತ್ಕಾಲಿಕ ಸಂಕಷ್ಟ ಅಂತ. ಮತ್ತು ಮಿತ್ರ ಪಕ್ಷಗಳ ಜೊತೆಗೆ ಸರ್ಕಾರ ಮಾಡಿರುವಂತಹ BJP ಈ ಮೂಲಕ ಈ ಬಜೆಟ್ನಲ್ಲಿ ಸಿಕ್ಕಿರುವಂಥ ಅವಕಾಶದ ಮೂಲಕ ಜನರ ಮನಸ್ಸನ್ನು ಮತ್ತೆ ಗೆಲ್ಲೋದಿಕ್ಕಿರೋ ಅವಕಾಶವೂ ಹೌದು, ರಾಜಕೀಯ ಲೆಕ್ಕಾಚಾರ ಅಂತ ನೋಡೋದಕ್ಕೆ ಹೋದರೆ. ಸೊ ಭರ್ಜರಿ ನಿರೀಕ್ಷೆಗಳಿವೆ. ರೈತರಿಗೆ, ಮಹಿಳೆಯರಿಗೆ ಬಂಪರ್ ಕೊಡುಗೆ, ಎಲ್ಲ ಪಕ್ಷಗಳ ಗ್ಯಾರಂಟಿಗಳ ಸುರಿಮಳೆಯೇ ಸುರಿತಿರುವಾಗ ಕೇಂದ್ರ ಸರ್ಕಾರವೇ ಹೊಸ ಅಸ್ತ್ರವೊಂದನ್ನು ಕೈಗೆತ್ತಿಕೊಳ್ಳಲಿದೆ ಅನ್ನೋದು. ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.